ಜಂಗಮಕೋಟೆ ಹೋಬಳಿಯಲ್ಲಿ ಅಶಾಂತಿ, ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಡಿವೈಎಸ್ಪಿಗೆ ಮನವಿ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಕಳೆದ 1 ವರ್ಷದಿಂದ ಶಾಂತಿ ಸುವ್ಯವಸ್ಥೆ ಗಂಭೀರವಾಗಿ ಹದಗೆಟ್ಟಿದ್ದು, ಕಾನೂನು ಕೈಗೆತ್ತಿಕೊಂಡ ಕೆಲವರ ಅಕ್ರಮ ವರ್ತನೆಯಿಂದ ಸಾಮಾನ್ಯ ನಾಗರಿಕರು ಭಯಭೀತ ವಾತಾವರಣದಲ್ಲಿ ಬದುಕುವಂತಾಗಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಆರೋಪಿಸಿದರು. ಡಿವೈಎಸ್ಪಿ ಮುರಳೀಧರ್ ಅವರಿಗೆ ಮನವಿ ಸಲ್ಲಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಹೋಬಳಿಯಲ್ಲಿ ನಿರಂತರವಾಗಿ ಅಶಾಂತಿ ಸೃಷ್ಟಿಸುವ ಘಟನೆಗಳು ನಡೀತಾ ಇದ್ದು, ಸಂವಿಧಾನಬದ್ಧವಾಗಿ ಬದುಕುವ ನಾಗರಿಕರ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾಗಿದೆ ಅಂತ ಹೇಳಿದರು. ದಲಿತ ಸಮುದಾಯಕ್ಕೆ ಸೇರಿದ ನಡುಪಿನಾಯಕನಹಳ್ಳಿ ಗ್ರಾಮದ ಚನ್ನಕೃಷ್ಣಪ್ಪ ಮೇಲೆ ನಡೆದ ಹಲ್ಲೆ, ಯಣ್ಣಂಗೂರು ಗ್ರಾಮದ ಪ್ರದೀಪ್ ಅವರಿಗೆ ನೀಡಲಾದ ಕೊಲೆ ಬೆದರಿಕೆ, ಕೆಐಎಡಿಬಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಾಗ ಗುಂಪು ಕಟ್ಟಿಕೊಂಡು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಘಟನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಅಂತ ವಿವರಿಸಿದರು. ಇನ್ನು ಜಂಗಮಕೋಟೆಯಲ್ಲಿ ಖಾಸಗಿ ಕಂಪನಿಯ ಪ್ರಚಾರ ನಾಮಫಲಕವನ್ನು ಕಾನೂನು ಕೈಗೆ ತೆಗೆದುಕೊಂಡು ಕಿತ್ತು ಹಾಕಿರೋದು, ವರದನಾಯಕನಹಳ್ಳಿಯಲ್ಲಿ ಕೃಷಿ ಇಲಾಖೆಯ ಸಭಾಂಗಣದಲ್ಲಿ ರೈತ ದಿನಾಚರಣೆಯ ವೇಳೆ ವೇದಿಕೆಯ ಮೇಲೆಯೇ ಗಲಾಟೆ ಎಬ್ಬಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಆತಂಕ ಮೂಡಿಸಿದೆ ಅಂತ ಪ್ರತೀಶ್ ಹೇಳಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಅನುಷ್ಠಾನಕ್ಕಾಗಿ ಗ್ರಾಮಗಳಿಗೆ ಆಗಮಿಸುವ ಅಧಿಕಾರಿಗಳ ಕಾರುಗಳನ್ನು ತಡೆದು ಅವಮಾನ ಮಾಡೋದು, ಪ್ರಾಣ ಬೆದರಿಕೆ ಹಾಕುವಂತಹ ಘಟನೆಗಳಿಂದ ಜನರು ಓಡಾಡಲು ಸಹ ಭಯಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಯಾರು ಶಾಂತಿ ಸುವ್ಯವಸ್ಥೆ ಹಾಳು ಮಾಡುತ್ತಿದ್ದಾರೋ, ಯಾರು ಕಾನೂನು ಕೈಗೆತ್ತಿಕೊಂಡಿದ್ದಾರೋ ಅವರು ಯಾರೇ ಆಗಿರಲಿ, ಯಾವುದೇ ಒತ್ತಡಕ್ಕೆ ಒಳಗಾಗದೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ತಪ್ಪಿತಸ್ಥರನ್ನು ರಕ್ಷಿಸುವ ಯಾವುದೇ ಪ್ರಯತ್ನ ನಡೀಬಾರದು ಅಂತ ಪೊಲೀಸ್ ಇಲಾಖೆ ಹಾಗೂ ಆಡಳಿತ ವರ್ಗವನ್ನು ಒತ್ತಾಯಿಸಿದರು. ರೈತಪರ ಹೋರಾಟ ಸಮಿತಿಯವರು ಸಲ್ಲಿಸಿದ ಮನವಿ ಪತ್ರದಲ್ಲಿ ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ಸಹಕರಿಸುತ್ತಿರುವ ರೈತರ ಮೇಲೆ ದೌರ್ಜನ್ಯ ನಡೆಸುತ್ತಿರುವವರ ವಿರುದ್ಧ ಪೊಲೀಸ್ ಇಲಾಖೆ ಸ್ವಯಂ ಸುಮೋಟೋ ಪ್ರಕರಣ ದಾಖಲಿಸಿ ಕಾನೂನು ಕೈಗೆತ್ತಿಕೊಳ್ಳುವವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು. ಸಾರ್ವಜನಿಕರು ನೆಮ್ಮದಿಯಿಂದ ಬದುಕುವಂತೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ ಕೋರಲಾಗಿದೆ. ಈ ಸಂದರ್ಭದಲ್ಲಿ ಜಂಗಮಕೋಟೆ ಕೆಐಎಡಿಬಿ 13 ಹಳ್ಳಿಗಳ ರೈತಪರ ಹೋರಾಟ ಸಮಿತಿಯ ಬಸವಪಟ್ಟಣ ಆಂಜಿನಪ್ಪ, ತಿಪ್ಪೇಗೌಡ, ಪ್ರಭುಗೌಡ, ನಾಗರಾಜ್, ನಲ್ಲೇನಹಳ್ಳಿ ಸುಬ್ರಹ್ಮಣಿ, ಯಣ್ಣಂಗೂರು ನರಸಿಂಹಮೂರ್ತಿ, ಮಧು, ಪ್ರದೀಪ್, ಜಂಗಮಕೋಟೆಯ ಜಿಸಿ ಮಂಜುನಾಥ್, ಅಮರನಾಥ್, ಚೀಮಂಗಲ ಚಿನ್ನಪ್ಪ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾದ ರಾಮಾಂಜಿನಪ್ಪ, ರೈತ ಸಂಘದ ತಾಲೂಕು ಅಧ್ಯಕ್ಷ ಮುನೇಗೌಡ, ಉಪಾಧ್ಯಕ್ಷ ಡಿವಿ ನಾರಾಯಣಸ್ವಾಮಿ, ವಿನೋದ್ ಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಏನು ಐತ ಘಟನೆ ಇದೆ ಆ ವಿಚಾರವಾಗಿ ಇವತ್ತು ಡಿಎಸ್ಪಿ ಸಾಹೇಬ್ರ ಹತ್ರ ಒಂದು ಮನವಿ ಕೊಟ್ಟಕ್ಕೆ ಬಂದಿದ್ದೀವಿ. ಅವ್ರ ಮನವಿಯನ್ನು ಸ್ವೀಕರಿಸಿ ಕಾನೂನು ಕ್ರಮ ತೆಗೆದುಕೊಂಡು ಕೂಡಲೇ ಆರೋಪಿಗಳನ್ನು ಯಾರೇ ಆಗಲಿ ಅಂತ ಬಲಾಢ್ಯರಾಗಿಲ್ಲ ಅವ್ರ ಮೇಲೆ ಇಮ್ಮಿಡಿಯೇಟ್ ಕಾನೂನು ಕ್ರಮ ತೆಗೆದುಕೊಳ್ಬೇಕು, ಅವ್ರ ಮೇಲೆ ರೂಢಿ ಶೀಟ್ ಮಾಡಬೇಕು ಅಂತೇಳಿ ಇವತ್ತು ಮಾನ್ಯ DSP ಸಾಹೇಬ್ರಲ್ಲಿ ಮನವಿ ಕೊಟ್ಟಿದ್ದೀವಿ. ಕೂಡಲೇ ಪೊಲೀಸ್ ಇಲಾಖೆ ಯಾರೇ ತಪ್ಪು ಮಾಡಿದ್ರು ಕೂಡ ತಪ್ಪೇ ಕೂಡ ಅವರದ್ದು ಕೂಡ ತಪ್ಪು, ಅವ್ರ ಮೇಲೆ ಇಮಿಡಿಯೇಟ್ ಕಾನೂನು ತೊಗೊಳ್ಬೇಕು ಅಂತ DSP ಸಾಹೇಬ್ರಿಗೆ ಮನವಿ ಮಾಡಿದ್ವಿ. ಈ ಕೂಡಲೇ ಅವರನ್ನು ಬಂಧನ ಮಾಡಬೇಕು, ಮುಂದೆ ಈ ರೀತಿ ಆಗದಂತೆ ತಡೆ ಮಾಡಬೇಕು. ಜಂಗಮಕೋಟೆ ಹೋಬಳಿಯಲ್ಲಿ 1 ವರ್ಷದಿಂದ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡಿ ಕಾನೂನನ್ನು ಕೈಗೆ ತೆಗೆದುಕೊಂಡು ಕೆಲವರೇನು ಇವತ್ತು ಅವರ ಯಾರೇ ಒಬ್ಬ ಸಂವಿಧಾನಬದ್ಧವಾಗಿ ಪ್ರಜೆಯ ಸ್ವಾತಂತ್ರ್ಯವನ್ನು ಹಕ್ಕಿಗೆ ತರ್ತಾ ಇದ್ದಾರೆ. ಇವತ್ತು ಇಡೀ ವರ್ಷದಲ್ಲಿ ಇವತ್ತು ಸುಮಾರು ಪ್ರಕರಣಗಳು ಇವತ್ತು ಜಂಗಮಕೋಟೆ ಹೋಬಳಿಯಲ್ಲಿ ಆಗಿದೆ. ಈಗ ಒಂದಿನದು ಏನು ನಡುಪಿನಾಗಿನಲ್ಲಿ ಒಬ್ಬ ದಲಿತ ಚನ್ನಕೃಷ್ಣಪ್ಪನ ಮೇಲೆ ಹಲ್ಲೆ ಆಗಿದೆ, ಅದೊಂದು ಪ್ರಕರಣ ದಾಖಲಾಗಿದೆ. ಎರಡನೇದು ಯಣ್ಣಂಗೂರು ಪ್ರದೀಪ್ ಅನ್ನೋರ ಮೇಲೆ ಏನೊಂದು ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ, ಅದು FIR ಆಗಿದೆ. ಮೂರನೇದು ಏನು ಇವತ್ತು KIDB ಆಯುಕ್ತರು ಸ್ಥಳಪರಿಶೀಲನೆಗೆ ಬಂದಾಗ ಯಾವ ರೀತಿ ಅವ್ರ ಮೇಲೆ ಮುಗಿಬೀಳ್ತಾರೋ, ಯಾವ ರೀತಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ರು, ಅದು ಕೂಡ ಸಾಮಾಜಿಕ ಜಾಲದಲ್ಲಿ ವೈರಲ್ ಆಗಿದೆ. ಮತ್ತು ಅದರ ಹಿನ್ನೆಲೆ ಏನು ಇವತ್ತು ಯಾರೊಬ್ಬ ಖಾಸಗಿ ಕಂಪ್ನಿಯವರು ಅವರ ಪ್ರಚಾರಕ್ಕೆ ನಾಮಫಲಕ ಹಾಕಿದರೆ ಆ ನಾಮಫಲಕವನ್ನು ಕಿತ್ಕೊಂಡು ಬಂದು ಇವತ್ತು ಅದನ್ನು ಕೂಡ ಒಂದು ಸುದ್ದಿ ಆಗಿದೆ. ಆಮೇಲೆ ವರದನಾಯಕನಹಳ್ಳಿ ದಿನಾಂಕ 23ನೇ ತಾರೀಕು ಕೃಷಿ ಇಲಾಖೆ ರೈತ ದಿನಾಚರಣೆ ಮಾಡಬೇಕಾದ್ರೆ ಅಲ್ಲಿ ಏಕಾಏಕಿ ಬಂದು 1ನೇ ತಾರೀಕು ಕೃಷಿ ಇಲಾಖೆ ರೈತ ದಿನಾಚರಣೆ ಮಾತಾಡಬೇಕಾದ್ರೆ ಅಲ್ಲಿ ವೇದಿಕೆ ಮೇಲೆ ಬಂದು ಯಾವ ರೀತಿ ಗಲಾಟೆ ಮಾಡಿದ್ರು, ಅದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದು ಸಾಲದಂಗೆ ಏನು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಒಂದು ಯೋಜನೆ ಏನಿದೆ ಆ ಯೋಜನೆ ಅನುಸಾರ ಅಧಿಕಾರಿಗಳು ಸ್ಥಳಕ್ಕೆ ಬಂದಾಗ ಒಬ್ಬ ಸರ್ಕಾರಿ ಅಧಿಕಾರಿಗಳನ್ನು ಏನು ಬಟ್ಟೆ ಬಿಚ್ಚಿಸ್ತೀನಿ, ಪೆಟ್ರೋಲ್ ಹಾಕಿ ಸುಟ್ಟಾಕ್ತೀನಿ ಅಂತೇಳಿ ಅವ್ರ ಕಾರನ್ನು ಕಿತ್ಕೊಂಡು ಅವ್ರ ಮೇಲೆ ಹಲ್ಲೆಯನ್ನು ಮಾಡಿರ್ತಾರೆ. ಅದು ಕೂಡ ತಮ್ಮ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವೆಲ್ಲ ವಿದ್ಯಮಾನಗಳು ನೋಡಿದ್ರೆ ಇವತ್ತು ನಾವು ಓಡಾಡೋದಕ್ಕೆ ತುಂಬ ಭಯದ ವಾತಾವರಣ ಮೂಡ್ತಾ ಇದೆ. ಯಾರಿವತ್ತು ಶಾಂತಿ ವ್ಯವಸ್ಥೆಯನ್ನು ಹಾಳು ಮಾಡ್ತಾರೋ ಅವರ ಮೇಲೆ ಕಾರ್ಯಕ್ರಮ ಜರುಗಿಸ್ಕೊಳ್ಬೇಕಂತೇಳಿ ಇವತ್ತು ನಮ್ಮ ಚಿಂತಾಮಣಿ DSP ಸಾಹೇಬರಿಗೆ ಇವತ್ತು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಹಾಗಾಗಿ DSP ಸಾಹೇಬರಲ್ಲಿ ಮನವಿ ಮಾಡ್ತೀವಿ, ಯಾರೇ ತಪ್ಪು ಮಾಡಿದ್ರು ಕೂಡ ಅಂಥವ್ರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತೇಳಿ ಈ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ.